ವಿಜಯನಗರ ಬಂದು ನೋಡಿದ್ರೆ ಒಂದು ವರ್ಷದ ಹಿಂದೆ ಈ ಟೈಮಲ್ಲಿ ನೀವು ನೋಡಿದ್ರೆ ವಿಜಯನಗರ ಅಂತ ಒಂಥರ ಗಿಜಿ 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 ಅಂತಿತ್ತು. ಯಾಕಂದ್ರೆ ಕಡೆಯಿಂದ ಯಾವ ಕಡೆ ಯಾವ ಮೂಲೆ ನೋಡಿದ್ರು ಕೂಡ ನೂರಾರು ಜನ ಯುವಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತಾ ಇದ್ರು. ಇವತ್ತು ಇಡೀ ವಿಜಯನಗರ ಖಾಲಿ ಅನ್ನುವಂಥ ಒಂದು ಮನಸ್ಥಿತಿ ಬಂದ್ರೆ ಖಾಲಿ ಆಗಿದೆ. ಇದನ್ನೇನು ನಂಬ್ಕೊಂಡು ಕೂತ್ಕೊಂಡಿದ್ದಂಥವ್ರು ಜೀವನ ಹಾಳಾಗಿದೆ, ಇದು ಸತ್ಯ. ಹೆಚ್ಚು ನಮ್ಮಂತವರ ಮೋಟಿವೇಶನಲ್ ಭಾಷಣಗಳನ್ನ ಕೇಳೋದನ್ನ ಕಡಿಮೆ ಮಾಡಿ ಇನ್ನು ಮುಂದೆ ಕಾಲನು ಗೌರ್ಮೆಂಟ್ ಜಾಬ್ ಅನ್ನುವಂತಹ ಒಂದು ಮಾಯಾ ಜಿಂಕೆಯ ಹಿಂದೆ ಬೆನ್ನತ್ತಿ ಓಡೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂಥದ್ದು ನನ್ನ ಸಜೆಷನ್ ಆಗಿರುತ್ತೆ. ಆಕ್ಚುಲಿ ತಾವು ನೋಡಿರ್ಬೇಕನ್ಸುತ್ತೆ. ಈಗ ಏನಾದ್ರು ವಿಜಯನಗರ ಬಂದು ನೋಡಿದ್ರೆ ಒಂದು ವರ್ಷದ ಹಿಂದೆ ಈ ಟೈಮಲ್ಲಿ ನೀವು ನೋಡಿದ್ರೆ ವಿಜಯನಗರ ಅಂತ ಒಂಥರ ಗಿಜಿ 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 ಅಂತಿತ್ತು. ಯಾಕಂದ್ರೆ ಕಡೆಯಿಂದ ಯಾವ ಮೂಲೆ ನೋಡಿದ್ರು ಕೂಡ ನೂರಾರು ಜನ ಯುವಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತಾ ಇದ್ರು. ಇವತ್ತು ಇಡೀ ವಿಜಯನಗರ ಖಾಲಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದೆ. ಖಾಲಿ ಆಗಿದೆ. ವಿದ್ಯಾರ್ಥಿಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಏನಪ್ಪಾಗಿದೆ ಅಂತಂದ್ರೆ, ಕಳೆದ 1.5-2 ವರ್ಷಗಳಲ್ಲಿ ನೇಮಕಾತಿ ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಯಾವುದೇ ನೇಮಕಾತಿಗಳಿಲ್ಲ. ಈಗ ಇತ್ತೀಚೆಗೆ ಒಂದು ಆದೇಶ ಬೇರೆ ಆಗಿದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಚರ್ಚೆ ಅದು ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಯಾವುದೇ ನೇಮಕಾತಿನ ಮಾಡಬಾರ್ದು ಅನ್ನುವಂಥದ್ದು ಹೇಳಿದ್ದಾರೆ. ಆಮೇಲೆ ಸಾಕಷ್ಟು ಹುದ್ದೆಗಳು ಇವತ್ತು ಸುಮಾರು ಸರ್ಕಾರವೇ ನೀಡಿರುವಂಥ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ 2,70,000ಕ್ಕೂ ಹೆಚ್ಚು ಹುದ್ದೆಗಳು ರಾಜ್ಯ ಸರ್ಕಾರದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥದ್ದು ಬಂದಂಥ ಅಂಕಿಅಂಶಗಳ ಮಾಹಿತಿ ಇದೆ. ಸೊ ಇಷ್ಟಿದ್ರೂ ಕೂಡ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರಗಳು ಮುಂದಾಗ್ತಾ ಇಲ್ಲ. ಮಾಡಿದ್ರೂ ಕೂಡ ನಾವು ಹೇಳ್ದಂಗೆ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ 1,200 ಹುದ್ದೆಗಳು ಖಾಲಿ ಇದ್ರೆ ಕೇವಲ 50, 60, 100, 120 ಹುದ್ದೆಗಳಿಗಷ್ಟೇ ನೋಟಿಫಿಕೇಶನ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದೀವಿ. ಆಮೇಲೆ ವಿಜಯನಗರದಲ್ಲಿ ಖಾಲಿ ಓಡೋದಕ್ಕೆ ಕಾರಣ ಏನಪ್ಪ, ಇತ್ತೀಚೆಗೆ ಸ್ವಲ್ಪ ಯಾವಾಗ ನೇಮಕಾತಿ ಪ್ರಕ್ರಿಯೆ ಕಡಿಮೆ ಆಯಿತು, ನಂತರ ಏನಾಗಿದೆ, ಸ್ವಲ್ಪ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಆಗಿರೋದ್ರಿಂದ ಒಂದಷ್ಟು ಜನ ಇಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಬಟ್ ಆಗಬೇಕು, ನೇಮಕಾತಿ ಪ್ರಕ್ರಿಯೆ ನಡಿಬೇಕು. ಸುಮಾರು ಇವತ್ತಿಗೂ ಸಹ ಇನ್ನೂ 2.5 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಸೊ ನಾನು ಈ ಮೂಲಕ ನಿಮ್ಮ ಚಾನಲ್ ಮೂಲಕ ಕೂಡ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ನೇಮಕಾತಿ ಮಾಡ್ಕೊಳ್ಳಿ. ಒಂದಷ್ಟು ಜನ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು ನಾನು ಕೇಳ್ಕೊತಾ ಇದ್ದೀನಿ. ಈಗ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು 6 ವರ್ಷ ಓದಿದ್ದೀನಿ, 8 ವರ್ಷ 10 ವರ್ಷ ಓದಿದ್ದೀನಿ ಅಂತೆಲ್ಲ ವಿಜಯನಗರ ಸೇರ್ಕೊಂಡು ಹೇಳ್ತಾರಲ್ಲ, ಅವ್ರಿಗೆ ಯಾವ್ದು ಜಾಬ್ ಆಗಲ್ಲ, ವಯಸ್ಸು ಆಗ್ಬಿಡುತ್ತೆ, ಕೆಲಸನೂ ಸಿಗಲ್ಲ, ಅವ್ರ ಪಾಡೇನು ಹಿಂಗೆ ಅವ್ರದ್ದು. ಖಂಡಿತ ಕೆಲವ್ರು ಏನಾಗ್ತಾ ಇದೆ ಅಂತ ನಾನು ಇಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಹಿಂದೆನೂ ಕೂಡ ಆರಂಭದಲ್ಲಿ ಹೇಳಿದೆ, ಯಾರಾದರೂ ಒಬ್ಬ ವಿದ್ಯಾರ್ಥಿ ಒಂದು ಸರ್ಕಾರಿ ಉದ್ಯೋಗನ ಪಡಿಬೇಕು ಅನ್ನೋಂಥ ಒಂದು ಕನಸನ್ನು ಹೊತ್ಕೊಂಡು ಬಂದಂಥವನು ವಿಜಯನಗರದಲ್ಲಿ 1.5-2 ವರ್ಷಕ್ಕಿಂತ ಹೆಚ್ಚು ದಿನ ಇರಬಾರ್ದು. ಅವ್ರು 7-8 ವರ್ಷ ಇದ್ದೀನಿ ಅಂತ ಅನ್ನೋದು ಅವರ ತಪ್ಪು ನಿರ್ಧಾರ ಆಗಿದೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಯಾಕೆ ಅಂದರೆ, 1 ವರ್ಷ ಕೋಚಿಂಗ್ ತಗೋದಾದ್ಮೇಲೆ ಒಂದು 6-7 ತಿಂಗಳು ಓದು, 1.5 ಆಯ್ತು, 2 ವರ್ಷ ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ಳಿ. 2 ವರ್ಷ ಆದಮೇಲೆ ನೀನು ಇನ್ನು ಓದೋದು ಏನೂ ಇರೋದಿಲ್ಲ, ಕಂಪ್ಲೀಟ್ ಸಬ್ಜೆಕ್ಟನ್ನು ನೀನು ಮುಗಿಸಿರ್ತೀಯ. ತದನಂತರ ನಿನಗೆ ಕೆಲಸನ ಬಿಟ್ಬಿಟ್ಟು ಇಲ್ಲೇ ಕೂತ್ಕೊಂಡು ಓದಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಸೊ 1.5 ವರ್ಷ, ಮ್ಯಾಕ್ಸಿಮಮ್ 2 ವರ್ಷ, 2 ವರ್ಷದೊಳಗಡೆ ವಿಜಯನಗರನ ಖಾಲಿ ಮಾಡ್ಬೇಕಾಗತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದವರು. ಅದಾದಮೇಲೆ ಕೆಲಸ ಮಾಡ್ಕೊಂಡು ಓದ್ತಾ ಹೋದಾಗ ಅವ್ರ ಜೀವನ ಹಾಳಾಗೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಈ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಏನಿದೆಯಲ್ವ, ಇದೊಂಥರ ಮಾಯಾ ಜಿಂಕೆ ಇದ್ದಂಗೆ. ಇನ್ನೇನು ಸಿಕ್ತು ಜಿಂಕೆ ಅನ್ನೋದ್ರೊಳಗಡೆ ಮಾಯ ಆಗ್ಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ಸಿಕ್ಕಿರುತ್ತೆ, ಕೈಯಾಗಿ ಹಿಡ್ಕೊಂಡ್ಮೇಲೆ ಮಾಯ ಆಗಿರುತ್ತೆ. ಯಾಕಂದರೆ ಲಾಸ್ಟ್ 545 PSI ರಿಕ್ರೂಟ್ಮೆಂಟಲ್ಲಿ ಎಷ್ಟೋ ಜನಕ್ಕೆ ಜಾಬ್ ಆಗ್ಬಿಟ್ಟಿತ್ತು, ಲೈಫ್ ಸೆಟ್ಲ್ ಆಯಿತು ಅನ್ನೋ ಖುಷಿಯಾಗಿದ್ರು. ಅವರು ಇನ್ನೇನು ರಿಪೋರ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋ ಕನಸು ಕಾಣ್ತಾ ಇದ್ರು, ಕೈಗೆ ಸಿಕ್ಕಿದ್ದು ಮಾಯ ಆಗೋಗ್ಬಿಟ್ರೆ. ಹಾಗಾಗಿ ಇದನ್ನೇ ನಂಬ್ಕೊಂಡಿದ್ರೆ ಜೀವನ ಖಂಡಿತವಾಗ್ಲೂ ಹಾಳಾಗುತ್ತೆ. ಹಾಳು ಮಾಡ್ಕೋಬಾರ್ದು ಅಂತಂದರೆ ಯಾವಾಗಲೂ ಪ್ಲ್ಯಾನ್ ಎ ಜೊತೆಗೆ ಪ್ಲ್ಯಾನ್ ಬಿ ಇರಬೇಕು. 1 ವರ್ಷ ಲೈಬ್ರರಿಲಿ ಕೂತ್ಕೊಂಡು ಓದಬೇಕು. ಓದಿದ ನಂತರ ಇನ್ನೊಂದು ವರ್ಷ ಆಯಿತಾ, 1 ವರ್ಷ ಕೋಚಿಂಗ್, 1 ವರ್ಷ 2 ವರ್ಷ ಆದಮೇಲೆ ಅವ್ರು ಏನಾದರೂ ಒಂದು ಹುದ್ದೆಯನ್ನು ಶುರು ಮಾಡ್ಕೊಳ್ಳೇಬೇಕು, ಕೆಲಸ ಮಾಡ್ಕೊಂಡೇ ಓದಬೇಕು. ಸೊ ಇದು ನನ್ನ ಸಜೆಷನ್ನು. ಸೊ ಇದರ ಸುಮಾರು ಜನ ಹುಡುಗರಿದ್ರೆ 7-8 ವರ್ಷದಿಂದ ಓದ್ತಾ ಇದ್ದಾರೆ. ಅವ್ರಿಗೆ ಏನಾಗುತ್ತೆ ಅಂತ ನೋಡಿ, 21-22ನೇ ವಯಸ್ಸಿಗೆ ವಿಜಯನಗರಕ್ಕೆ ಏನೋ ಒಂದು ಕನಸನ್ನ ಇಟ್ಕೊಂಡು ಬಂದ್ಬಿಡ್ತಾರೆ, ಜಾಬ್ ಆಗೋದಿಲ್ಲ. ಓದ್ತಾ ಹೋಗ್ತಾರೆ 26, 27, 28, 30, ಕೆಲವರು 32, 33. ಈ 2 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ, ಪೇರೆಂಟ್ಸ್ ನನ್ನ ಮಗ ಏನೋ ಆಗ್ತಾನೆ ಅಂತ ಕನ್ಸಿಟ್ರಿಂದ ಹುಮ್ಮಸ್ಸಿಂದ ಫೀಡ್ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಆಮೇಲೆ ಅವನ ಮೇಲೆ ಒಲವು ಕಡಿಮೆ ಮಾಡ್ತಾ ಹೋಗ್ತಾರೆ, ಮನೆಯವ್ರನ್ನ ಮಾತಾಡ್ಸಿ ಬಿಟ್ಬಿಡ್ತಾರೆ. ಆಯಿತಾ, ಅವನಿಗೆ ಆದಾಯ ಅಂದರೆ ದುಡ್ಡು ಕೊಡೋಕ್ಕೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ ನಂತರ ಏನಾಗುತ್ತೆ, ಮಾನಸಿಕವಾಗಿ ಒಂಥರ ಅವ್ರಿಗೆ ಮಾನಸಿಕವಾಗಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ನೀವು ನೋಡಿ, ಸುಮಾರು ಜನ ಹುಡುಗರು 35 ವರ್ಷ ಆಗಿದೆ,
ಇನ್ನು ಜಾಬ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆಮೇಲೆ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅನ್ನೋಂಥ ಗ್ಯಾರಂಟಿನೂ ಇರಲ್ಲ. 35 ವರ್ಷ ಅದು ಸೆಟ್ಲ್ ಆಗಿಲ್ಲ ಅವ್ರಿಗೆ ನೆಣ್ಣು ಕೊಡಲ್ಲ. ಸೊ ಈ ಥರ ಸುಮಾರು ಜನ ತಮ್ಮ ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ, ಮಾನಸಿಕ ಅಸ್ವಸ್ಥರಾಗೋಗ್ಬಿಟ್ಟಿದ್ದಾರೆ. ಸೊ ಕೆಲವರು ಮಾಡ್ಕೊಂಡಂಥವ್ರು ಇದ್ದಾರೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ನನ್ನ ಕಳಕಳಿಯ ಮನವಿ ಏನಪ್ಪ ಅಂತಂದರೆ, ವಿಜಯನಗರ ಅಥವಾ ಧಾರವಾಡ ಅಥವಾ ಮತ್ತೊಂದು ಕಡೆ ಹೋಗಿ 2 ವರ್ಷಕ್ಕಿಂತ ಹೆಚ್ಚಾಗಿ ಇದಕ್ಕೋಸ್ಕರ ತಮ್ಮ ಟೈಮನ್ನು ಮೀಸಲಿಡಬೇಡಿ. 2 ವರ್ಷದ ನಂತರ ಬೇರೆ ಏನಾದರೂ ಒಂದು ಕೆಲಸವನ್ನು ಶುರು ಮಾಡ್ಕೊಳ್ಳಿ, ಪ್ಲ್ಯಾನ್ ಬಿ ಶುರು ಮಾಡ್ಕೊಂಡು ಓದ್ತಾ ಹೋಗಿ. ಆವಾಗ ನಿಮ್ಗೊಂದು ವೇಳೆ ಅಲ್ಲಾಗಲಿಲ್ಲ ಅಂತಂದ್ರೂ ಕೂಡ ಸೊ ತಾವೇನಾದರೂ ಒಂದು ಮಾಡ್ಬೋದು. ಈ ಉದಾಹರಣೆಗೆ ಸಾಕಷ್ಟು ಜನ ಇವತ್ತೇನು ಕೋಚಿಂಗ್ ಸೆಂಟರ್ಗಳನ್ನ ಕಟ್ಕೊಂಡಿದ್ದಾರೆ ವಿಜಯನಗರದಲ್ಲಿ, ಬೇರೆ ಬೇರೆ ಬಿಸ್ನೆಸ್, ಈ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರೆಲ್ಲವೂ ಕೂಡ ಸರ್ಕಾರಿ ಉದ್ಯೋಗದ ಕನಸನ್ನು ಕಂಡು ಬಂದಂಥವ್ರೆ. ಕನಸು ನನ್ನ ನೆನಸಾಗುತ್ತೋ ಇಲ್ವೋ ಅನ್ನೋಂಥ ಒಂದು ಸಂಶಯ ಶುರುವಾದಾಗ ಪ್ಲ್ಯಾನ್ ಬಿಗೆ ಅಂತ ಒಂದೊಂದು ಸೈಡಲ್ಲಿ ಶುರು ಮಾಡ್ಕೊಂಡವ್ರೆ ಇವತ್ತು ಅವರು ಆರ್ಥಿಕವಾಗಿ ಸಬಲರಾಗಿದೆ. ಉದಾಹರಣೆಗೆ KPSC ವಾಣಿ ಅನ್ನುವಂಥ ಒಂದು ವೆಬ್ಸೈಟ್ ಇದೆ ಕನ್ನಡದಲ್ಲಿ. ಸೊ ಸುಮಾರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪುಸ್ತಕ ಮಾರಾಟದಲ್ಲಿ ಒಂದು ವ್ಯವಹಾರ ಮಾಡ್ತಾರೆ, ಟರ್ನ್ ಓವರ್ ಮಾಡ್ತಾರೆ. ಸೊ ನನ್ನ ಸ್ಟೂಡೆಂಟೇ ಓದಬೇಕು ಅಂತ ಬಂದರು, ಸೈಡ್ ಬೈ ಸೈಡು ಆನ್ಲೈನಲ್ಲಿ ಪುಸ್ತಕ ಮಾರೋದಕ್ಕೆ ಶುರು ಮಾಡ್ಕೊಂಡು ಇವತ್ತು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟು ಆನ್ಲೈನ್ ಬುಕ್ಕನ್ನು ಸೇಲ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಇದೆ KPSC ವಾಣಿ. ಅಂದರೆ ಒಂದು ಈ ರೀತಿ ಒಂದು ಸೈಡಾಗಿ ಥಿಂಕ್ ಮಾಡ್ತಾ ಹೋಗ್ಬೇಕು. ಆಮೇಲೆ ನಮ್ಮ ಸಾಕಷ್ಟು ಜನ ಹುಡುಗರು ಇವತ್ತಿಲ್ಲೇನು ವಿಜಯನಗರದಲ್ಲಿ ಇದ್ದಾರೆ, UPSC ಓದೋಕ್ಕೆ ಅಂತ ಬಂದವರು ಓದ್ತಾ ಸಣ್ಣ ಹೋಟ್ಲ್ಗಳನ್ನ ಮಾಡ್ಕೊಂಡಿದ್ದಾರೆ, PG ಮಾಡ್ಕೊಂಡಿದ್ದಾರೆ, ಸ್ಟಡಿ ಸೆಂಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಅವ್ರದ್ದೇ ಆದಂಥ ಓನಾಗೆ ಈಗ 2 ವರ್ಷ ಓದಂತ ಏನು ಮಾಡ್ತಾರೆ ಅಂತ ಸಬ್ಜೆಕ್ಟ್ ಮೇಲೆ ಚೆನ್ನಾಗಿ ಗ್ರಿಪ್ ಇತ್ತು ಅಂದರೆ ಈಗ ಆನ್ಲೈನ್ ತುಂಬ ಚೆನ್ನಾಗಿದೆ, ಒಂದು ಆ್ಯಪ್ ಮಾಡಿಸ್ಕೊಡ್ತಾರೆ. 10-15 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಆ್ಯಪ್ ಮಾಡ್ಕೊಬಿಡ್ತಾರೆ. ಅವರ ಒಂದು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ಗೆ ಆಯಿತಾ ಒಂದು ಕೋರ್ಸ್ ಮಾಡ್ಕೊಂಡು 300 ರೂಪಾಯಿ 400 ರೂಪಾಯಿ ಹುಡುಗರಿಗೆ ಪಾಠ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ 500-600 ಜನ ಹುಡುಗರನ್ನ ಆನ್ಲೈನಲ್ಲಿ ಅಡ್ಮಿಷನ್ಸ್ ಮಾಡ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಅದು ಪ್ಲ್ಯಾನ್ ಬಿ. ಸೊ ಹೀಗಿದ್ದವ್ರು ಎಲ್ಲರೂ ಒಂದು ಕಡೆ ಸಕ್ಸಸ್ ಆಗ್ತಾ ಹೋಗ್ತಾರೆ. ಸಂಪೂರ್ಣವಾಗಿ ಪುಸ್ತಕನೇ ಇದನ್ನೇ ನಂಬ್ಕೊಂಡು ಕೂತ್ಕೊಂಡಿದ್ದಂಥವ್ರು ಜೀವನ ಹಾಳಾಗಿದೆ, ಇದು ಸತ್ಯ. IAS, IPS, UPSC ಪರೀಕ್ಷೆಗೆ ತಯಾರಿ ಮಾಡ್ಕೊಂಡು ಡೆಲ್ಲಿ, ಹೈದರಾಬಾದ್ ಎಲ್ಲ ಕೋಚಿಂಗ್ ಹೋಗ್ತಲ್ಲ, ಅದೇನು ಅಲ್ಲಿ ಹೋಗ್ಬೇಕಾ ಇಲ್ಲ ಅದನ್ನ ಮನೇಲಿ ಕುತ್ಕಡೆ ಮಾಡ್ಬೋದು, ಯಾವ ಥರ? ಇಲ್ಲ, UPSC ಆಗಲಿ KPSC ಆಗಲಿ ನನ್ನ ಸಜೆಷನ್ನು ಆಯಿತಾ, ಮನೇಲಿ ಕೂತ್ಕೊಂಡು ಮಾಡಬೇಕು ಅಂತ ನಾವಲ್ಲಿ ಮೆಂಟರ್ ಇರಬೇಕು. ಅವ್ರಿಗೆ ಮೆಂಟರ್ ಇಲ್ಲನೋ ಕೋಚಿಂಗ್ ಹೋಗಲೇಬೇಕಾಗತ್ತೆ. ಆಮೇಲೆ ಈಗ ಒಂದು ಯಾಕೆ ನಮಗೆ ಆ ಎನ್ವಿರಾನ್ಮೆಂಟ್ ಭಾಳ ಮುಖ್ಯ ಆಗುತ್ತೆ. ಸೊ ಕೋಚಿಂಗ್ ಯಾಕೆ ಬರಬೇಕು ಅನ್ನೋಂಥದ್ದು ಏನಾಗುತ್ತೆ ಅಂತ ನೋಡಿ, ನಾರ್ಮಲಾಗಿ ಏನಾಗುತ್ತೆ, ನೀವು ಕಾಲೇಜಲ್ಲಿ ಓದ್ತಾ ಹೋಗಿ, ಒಬ್ಬ ಕಾಲೇಜಲ್ಲಿ ಓದ್ತಾ ಇರೋವಂಥ ಹುಡುಗನಿಗೆ ಯೂನಿವರ್ಸಿಟಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಲಿಲ್ಲ ಅಂದ್ರೂ ಅವನಿಗೆ ಅಪ್ರಾಕ್ಸಿಮೇಟ್ಲಿ ಈ ಡೇಟಲ್ಲಿ ಎಕ್ಸಾಮ್ ಅನೌನ್ಸ್ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಅವನು ಆ ಎನ್ವೈರನ್ಮೆಂಟಲ್ಲಿ ಇರ್ತಾನೆ. ಸಿಲೆಬಸ್ ಚೇಂಜ್ ಆಗ್ತಾ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವನಿಗೆ ಎಕೋಸಿಸ್ಟಮ್ ಅವನು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈ ಫೀಲ್ಡಿಗೆ ಬರುವಂಥವ್ರಿಗೆ ಈ ಕೋಚಿಂಗ್ ಸೆಂಟರ್ ಬರೋದು ಏನಾಗುತ್ತೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗುತ್ತಾ, ನೋಟಿಫಿಕೇಶನ್ ಆಗುತ್ತಾ, ಆದರೆ ಸಿಲೆಬಸ್ ಹೇಗಿರುತ್ತೆ ಅನ್ನುವಂಥ ಸಾಕಷ್ಟು ಇನ್ಫಾರ್ಮೇಷನ್ಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ನೀನು ಕೋಚಿಂಗ್ ಸೆಂಟರ್ಗೆ ಹೋಗದೆ ಒಬ್ಬನೇ ಕೂತ್ಕೊಂಡು ಓದ್ತಾ ಇದ್ದರೆ ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆಮೇಲೆ ನಿನಗೊಂದಷ್ಟು ಗುಂಪು ಸಿಗುತ್ತೆ, ಒಂದು ಗ್ರೂಪ್ ಸಿಗುತ್ತೆ ಇಲ್ಲಿ ಓದಬೇಕಾದಂಥ ವಿದ್ಯಾರ್ಥಿಗಳಿಗೆ. ಈಗ ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥನು, ನನಗೆ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಈಸಿ ಆಗುತ್ತೆ, ನನಗೆ ಜಿಯೋಗ್ರಫಿ ಕಷ್ಟ ಆಗುತ್ತೆ. ಆಯಿತಾ, ನಾನು ಒಬ್ಬನೇ ಇದ್ದೆ ಅಂತ ನಾನು ಯಾವಾಗಲೂ ಏನು ಮಾಡ್ತೀನಿ, ಬರೀ ಮೆಂಟಲ್ ಅಬಿಲಿಟಿ ಮೇಲೆ ಫೋಕಸ್ ಮಾಡ್ತಾ ಹೋಗಿರ್ತೀನಿ, ಉಳಿದ ಟಾಪಿಕ್ನ ಮುಟ್ಟಕ್ಕೆ ಹೋಗಿರಲ್ಲ. ಸೊ ನಾವು ಕೋಚಿಂಗ್ ಸೆಂಟರ್ಗೆ ಬಂದಾಗ 4 ಜನ ಗ್ರೂಪ್ ಸಿಕ್ಕಿದಾಗ ಏನಾಗುತ್ತೆ, ಅದರಲ್ಲಿ ಒಬ್ಬ ಇನ್ನೊಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಮತ್ತೊಬ್ಬ ಇನ್ನೊಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾನೆ. ಆ ಚರ್ಚೆಗಳು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಎಲ್ಲ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಕೋಚಿಂಗ್ ಹೋಗಲೇಬೇಕಾಗುತ್ತೆ. ಆಮೇಲೆ ಸರ್ ಹೈದರಾಬಾದ್ಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಅಥವಾ ಡೆಲ್ಲಿಗೆ ಹೋಗ್ಬೇಕಾ, ಚೆನ್ನೈಗೆ ಹೋಗ್ಬೇಕಾ, ಕೆಲವರು ಹೇಳ್ತಿರಲಿಲ್ಲ ಡೆಲ್ಲಿಗೆ ಹೋದ್ರೆ ಅಷ್ಟೇನೆ ಅನ್ನುವಂಥದ್ದು. ಆ ಥರದಂಥ ಸಮಸ್ಯೆಗಳು ಏನಿಲ್ಲ. ಈಗ ಡೆಲ್ಲಿಗೆ ಹೋಗಲೇಬೇಕು ಅನ್ನುವಂಥ ಏನಿಲ್ಲ. ಇವತ್ತು ಬೆಂಗಳೂರಲ್ಲೂ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ ಇದೆ, ಹೈದರಾಬಾದ್ ತುಂಬ ಚೆನ್ನಾಗಿದೆ, ಆಮೇಲೆ ಚೆನ್ನೈ ಚೆನ್ನಾಗಿದೆ. ಡೆಲ್ಲಿ ಸ್ವಲ್ಪ ನಮಗೆ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. ಆಮೇಲೆ ಅಲ್ಲಿನ ಫುಡ್ ಅಡ್ಜಸ್ಟ್ ಆಗಲ್ಲ, ಅಲ್ಲಿನ ವಾತಾವರಣ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಕನ್ನಡದವರು ಅಥವಾ ಇಲ್ಲಿಯವರು ಡೆಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದೇನಿಲ್ಲ, ಬೆಂಗಳೂರಲ್ಲೇ ತೊಗೊಳ್ಳಿ, ಬೆಂಗಳೂರಲ್ಲೇ ತೊಗೊಂಡು ನಂತರ ಕೂತ್ಕೊಂಡು ಓದೋಕ್ಕೆ ಟ್ರೈ ಮಾಡಿ. ಜೊತೆಗೆ ಹೆಚ್ಚು ಮಾರ್ಕ್ ಟೆಸ್ಟನ್ನು ಬರೀಬೇಕಾಗುತ್ತೆ ಇಲ್ಲಿ. ಸೊ ಯಾರು ಟೆಸ್ಟ್ ಸೀರೀಸನ್ನು ಬರೀತಾರೋ ಅವ್ರಿಗಷ್ಟೇ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈ ಕೋಚಿಂಗ್ ಪ್ಯಾಟರ್ನ್ ಬಗ್ಗೆ ಈ ಹೊಸ ಚೇಂಜ್ ಆಗ್ತಿದೆ, ಅಪ್ಡೇಟ್ ಆಗ್ತಿರುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಖಂಡಿತವಾಗ್ಲೂ ಈಗ ಏನಾಗ್ತಾ ಇದೆ ಅಂತಂದರೆ, ಕಳೆದ ನೋಡಿ 2008-09 ಆ ಟೈಮಲ್ಲಿ ಏನು KS ಫಿಲಿಮ್ಸ್ ಅಥವಾ 2010ಕ್ಕಿಂತ ಮುಂಚೆ KS ಫಿಲಿಮ್ಸ್ ಪೇಪರ್ ಇತ್ತಲ್ವ, ಅದು ಇವತ್ತಿನ PC ಪೇಪರ್ಗಿಂತೂ ಈಜಿ ಇತ್ತು. ಸೊ ಕಾಂಪಿಟೇಷನ್ ಟಫ್ ಆದಂಗೆ ಜನರು ಈ ಕಡೆ ಒಲವು ಜಾಸ್ತಿ ಆದಂಗೆ ಇವತ್ತು
ಪೇಪರ್ ಪ್ಯಾಟರ್ನ್ ಕೂಡ ತುಂಬ ಬದಲಾವಣೆ ಆಗಿದೆ. ಈ ವರ್ಷ ನಡೆದಂಥ KPSC ಏನು ಪರೀಕ್ಷಾ ಪತ್ರಿಕೆಗಳಿದಾವೆ ಎಲ್ಲ ಪ್ಯಾಟರ್ನ್ ಕಂಪ್ಲೀಟಾಗಿ ಬದಲಾಗಿದ್ದಾವೆ, ತುಂಬ ಟಫ್ ಆಗ್ತಾ ಇದ್ದಾವೆ, ಎಷ್ಟು ಓದಿದ್ರು ಸಾಕಾಗ್ತಾ ಇಲ್ಲ. ಆಮೇಲೆ ಇವತ್ತೇನಾಗಿದೆ ಅಂದರೆ 8 ತಿಂಗಳು ಹುಡುಗ ಕೋಚಿಂಗ್ ಪೈಪೋಟಿ ಜಾಸ್ತಿ ಆಗ್ತಾ ಇದ್ದಾಗ, ಸೊ ಈಗ 500 ಹುದ್ದೆಗಳಿಗೆ 5 ಲಕ್ಷ ಜನ ಅಪ್ಲಿಕೇಶನ್ ಆಗ್ತಂಥ ಸಂದರ್ಭದಲ್ಲಿ ಅವನ್ನ ನಾನು ಎಲಿಮಿನೇಟ್ ಮಾಡಬೇಕು ಅಂತ ಅನ್ನೋದಾದಾಗ ಸೊ ಪೇಪರ್ ಏನಾಗ್ತದೆ ತುಂಬ ಟಫ್ ಆಗ್ತಾ ಹೋಗುತ್ತೆ. ಕೆಲವೊಂದ್ಸಲ ಪಾಠ ಮಾಡಿ ಓದಿದ್ದರಲ್ಲಿ ಒಂದು ಪ್ರಶ್ನೆನೂ ಬರೋದಿಲ್ಲ, ಒಂದೇ ಒಂದು ಪ್ರಶ್ನೆನೂ ಬರೋದಿಲ್ಲ. ಸೊ ಆ ಲೆವೆಲ್ಗೆ ಇವತ್ತು ಟಫ್ ಆಗ್ತಾ ಇದೆ. ಹಾಗಾಗಿ ಹೆಚ್ಚು ಹೆಚ್ಚು ಓದಬೇಕಾಗುತ್ತೆ. ನಿರ್ದಿಷ್ಟವಾಗಿ ಒಂದೇ ಪುಸ್ತಕ ಇಷ್ಟೇ ಓದ್ತೀನಿ ಅನ್ನುವಂಥದ್ದು ಇದೆಯಲ್ವ, ಆ ಮನಸ್ಸಿಂದ ಹೊರಗಡೆ ಬರಬೇಕಾಗುತ್ತೆ. ಎಲ್ಲ ರೀತಿಯಾದಂಥ ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕಾಗುತ್ತೆ. ಕೆಲವರು ವಿದ್ಯಾರ್ಥಿಗಳು ನಾವು ಓದೋದೆಲ್ಲ 2-3 ಅವರ್ ಓದ್ತೀವಿ ಅಂತ ಹೇಳಿದ್ರು ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದಿದೆಯಲ್ಲ, ಏನ್ ಹೇಳ್ತೀವಿ ಅಲ್ಲಿ 2-3 ಅವರು ಇಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ಆಯ್ತಾ. ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ, ಈ ಒಂದು ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೆದು ಅವ್ನು ಸೆಲೆಕ್ಟ್ ಆಗ್ತಾನೆ ಇಲ್ಲವಂಥದ್ದು ಗ್ಯಾರಂಟಿ ಇರೋದಿಲ್ಲ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 90% ಎಫರ್ಟ್ ಇದ್ರೆ 10% ಸಮ್ಟೈಮ್ ಲಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನೇನು ಓದಿದ್ದೆ, ಏನು ನನ್ನ ತಲೆಯಲ್ಲಿ ನೆನಪಿತ್ತು, ಆ ಟಾಪಿಕ್ ಮೇಲೆ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿದ್ದು, ಅವಾಗ ನಾನು ಏನಾಗ್ತೀನಿ, ಸೆಲೆಕ್ಟ್ ಆಗ್ತೀನಿ, ನಾನು ರ್ಯಾಂಕ್ ಬರ್ತೀನಿ. ಆಯ್ತು. ಸೊ ಇನ್ನೊಬ್ಬ ಓದಿರ್ತಾನೆ, ಬಟ್ ಅವ್ನಿಗೇನು ನೆನಪಿರುತ್ತೆ ಅದ್ರ ಮೇಲೆ ಕ್ವಶನ್ಸ್ ಬರಲ್ಲ, ಅವನೇನು ಮರ್ತೋಗಿರ್ತಾನಲ್ಲ ಆ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ, ಅವ್ನು ಸೆಲೆಕ್ಟ್ ಆಗಿರಲ್ಲ ಅಷ್ಟೇ. ನೀವು ನೋಡಿ, ಇಲ್ಲಿ ಸೆಲೆಕ್ಟ್ ಆದರೆಲ್ಲರೂ ಕೂಡ ಬುದ್ಧಿವಂತರು, ಅದು ಸೆಲೆಕ್ಟ್ ಆಗಿಲ್ಲದಿರೋರು ಅಷ್ಟು ದಡ್ರು ಅನ್ನುವಂಥದ್ದಿಲ್ಲ. ಇವತ್ತು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇವತ್ತು ಇಡೀ ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ಪಾಠ ಮಾಡುವಂಥ ಟೀಚರ್ಸ್ ಏನಿದ್ದಾರೆ, ಇವತ್ತು IAS IPS PC PSಗಳನ್ನ ಸೃಷ್ಟಿ ಮಾಡಲ್ವಾ, ಅವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕೆ ಹೋಗಿ ಫೇಲ್ಯೂರ್ ಆಗಿರುವಂಥವ್ರೆ. ಬಟ್ ನಾಲೆಡ್ಜ್ ಜಾಸ್ತಿ ಇರುತ್ತೆ ಆ ಎಕ್ಸಾಮಲ್ಲಿ, ಆ ಟೈಮಲ್ಲಿ ಆ ಎಕೋಸಿಸ್ಟಮ್ ಅವ್ರನ್ನ ಸಪೋರ್ಟ್ ಮಾಡಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಹಾಗಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪೇಪರ್ ಟಫ್ ಆಗ್ತಾ ಇದೆ, ಆಯಿತಾ. ನಾಲೆಡ್ಜು ಒಂದ್ಸಲ ಬನ್ನಿ, ಗೇನ್ ಮಾಡ್ಕೊಳ್ಳಿ. ಗೇನ್ ಮಾಡ್ಕೊಂಡಾದ ನಂತರ ನಿಮ್ಮನ್ನ ಬೇರೆ ಬೇರೆ ಥರ ಬೆಳೆಯೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಈ ಸರ್ಕಾರಿ ಕೆಲಸ ತಗೊಳ್ಳೋದು ಅಂದ್ರೆ ನಾನೇನೋ ಹೋಗ್ಬಿಟ್ಟು ಒಂದ್ 2-3 ತಿಂಗಳು ಅಂದ್ರೆ ಬೇಸಿಕ್ ಅನ್ಕೊಂಡ್ ಬರೋದಂಗೆ ವಿದ್ಯಾರ್ಥಿಗಳಿಲ್ಲ, ಒಂದ್ 4-5 ತಿಂಗಳು ತಗೊಂಡ್ಬಿಟ್ರೆ ಹೊಸದಾಗಿ ಬರೋದು, ಅದರ ಭಾವನೆ ಏನ್ ಹೇಳೋದು? ಖಂಡಿತ 4-5 ತಿಂಗಳು ಕೋಚಿಂಗ್ ಬಂದ್ ಮಾತ್ರಕ್ಕೆ ಜಾಬ್ ಆಗೋದಿಲ್ಲ. ಆಮೇಲೆ ನೀವು ಅವಲೇ ಹೇಳ್ದಂಗೆ, ಆಯ್ತಾ, ಏನು 2 ಅವರ್ ಓದ್ರೆ ಜಾಬ್ ಆಗುತ್ತಾನೆ, ಅವನು ಕೋಚಿಂಗ್ ತೊಗೋಬೇಕಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿರ್ತಾರೆ. ಕೆಲವ್ರಿಗೆ ಏನಾಗುತ್ತೆ, ನನಗೆ ಒಂದು 500 ಪುಟದ ಒಂದು ಪುಸ್ತಕ ನಾನು 3 ದಿನದಲ್ಲಿ ಓದಿದೆ ಅಂತಂದರೆ, ಓದಿದ ನಂತರ ನನಗೆ 70% ನನ್ನ ಮೈಂಡಲ್ಲಿ ಉಳಿಯೋ ತಾಕತ್ತಿರುತ್ತೆ, ಕೆಲವರಿಗೆ 20% ಅಷ್ಟೇ ನೆನಪಿರುತ್ತೆ. ಸೊ ಹಾಗಾಗಿ ನಿನ್ನ ಲೆವೆಲ್ಗೆ, ನಿನ್ನ IQ ಲೆವೆಲ್ಗೆ ನಿನ್ನ ಗ್ರಹಿಸುವ ಶಕ್ತಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಕೋಚಿಂಗ್ ಸೆಂಟರ್ ಅಂತಾರು ಕಡಿಮೆ ಓದಿ ಕಡಿಮೆ ಕೇಳಿ ತಗೊಂಡಿರೋ ಯಾರಾದ್ರ ಬಗ್ಗೆ ಇದ್ರೆ ಖಂಡಿತ ಆಗಿದ್ದಾರೆ ನಮ್ಮಲ್ಲಿ. ನನ್ನ ಆ್ಯಕ್ಚುಲಿ ಶಿ ಈಸ್ ವರ್ಕಿಂಗ್ ಇನ್ ಡಿಟೆಕ್ಟಿವ್, ಸೊ ವರ್ಕ್ ಮಾಡ್ತಾರೆ, ಇಂಟೆಲಿಜೆನ್ಸಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಹೆಸರನ್ನ ಹೇಳಬಾರ್ದು, ರೈಟ್. ಸೊ ಒಂದು ಲೇಡಿ, ಆಕೆ ನಮ್ಮಲ್ಲಿ ಕೋಚಿಂಗ್ ಬಂದಿದ್ದೆ 4 ತಿಂಗಳು, ಆಯಿತಾ. 4 ತಿಂಗಳು ಆದಮೇಲೆ ಒಂದು ಎಕ್ಸಾಮ್ ಆಯಿತು. 5.5 ತಿಂಗಳಿಗೆ PSI ಆಗಿ, ಅಂದರೆ ಈಗ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಹೆಸರು ಹೇಳಬಾರ್ದು, 5.5 ತಿಂಗಳಿಗೆ PSI ಆಗಿ IT ಕಂಪ್ನಿಲಿ ಕೆಲಸ ಮಾಡ್ತಾ ಇತ್ತು. IT ಕಂಪ್ನಿಲಿ ಕೆಲಸ ಮಾಡ್ತಾ ಬಂದು ಎಕ್ಸಾಮ್ ಬರೀತು. ಬಟ್ ಶಿ ಈಸ್ ವೆರಿ ಶಾರ್ಪ್, ರೈಟ್, ತುಂಬ. ಆಮೇಲೆ ನನಗೆ ಇನ್ನೊಂದು ಜ್ಯೋತಿ ಅನ್ನುವಂಥ ಒಂದು ಹುಡುಗಿ ಇದೆ, ಆಯಿತಾ. ಈಗ ಶಿ ಈಸ್ ವರ್ಕಿಂಗ್ ಎಸ್ ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕಮಿಷನರ್ ವರ್ಕ್ ಮಾಡ್ತಾ ಇದ್ದೆ, ನಮ್ಮ ಸ್ಟೂಡೆಂಟೇ. ಸೊ ಗಂಡ IT ಸೆಕ್ಟ್ರಲ್ಲಿದ್ದರು, ಆಕೆನೂ IT ಸೆಕ್ಟ್ರಲ್ಲಿತ್ತು. ಅವರೇನೋ ಜರ್ಮನಿ ಹೋಗ್ಬೇಕು ಅನ್ನೋಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಆಯಿತಾ. ಸೊ ಏನೋ 3-4 ತಿಂಗಳು ಪ್ರೊಸೆಸ್ ಆಗುತ್ತೆ ಜರ್ಮನಿಗೆ ಹೋಗೋದಕ್ಕೆ, ವೀಸಾ ಪ್ರೊಸೆಸ್. ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತೇಳಿ KS ನೋಟಿಫಿಕೇಶನ್ ಆಗಿತ್ತು, ಕೋಚಿಂಗ್ ತೊಗೊಂಡ್ರು. 3 ತಿಂಗಳಿಗೆ KS ಪ್ರಿಲಿಮ್ಸ್ ಪಾಸ್ ಆಯಿತು. ಸೊ ಆಮೇಲೆ ಅವ್ರು ಜರ್ಮನಿ ಪ್ರೊಸೆಸ್ನ ಪೋಸ್ಟ್ಪೋನ್ ಮಾಡ್ಕೊಂಡು, ಪ್ರಿಲಿಮ್ಸ್ ಪಾಸ್ ಆಗಿದೆ, ನೋಡೋಣ ಬಿಡಿ ಒಂಚೂರು ಮುಂದಕ್ಕೆ ಹೋಗೋಣ ಅಂತೇಳಿ. ಅದಾದಮೇಲೆ 2 ತಿಂಗಳಲ್ಲಿ ಎಕ್ಸಾಮ್ ಆಯಿತು, 2 ತಿಂಗಳಲ್ಲಿ ಹೋಯ್ತು, CT ಹೋಗಿ ಸೆಲೆಕ್ಟ್ ಆಯಿತು. ಈಗ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂದರೆ ನೀನು ಎಷ್ಟು ದಿನ ಓದಿದೆ ಅಂತ ಮುಖ್ಯ ಅಲ್ಲ, ಓದಿದ್ನ ಎಷ್ಟು ಗ್ರಹಿಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಪರ್ಸನ್ ಟು ಪರ್ಸನ್ ವೇರಿ ಇರುತ್ತೆ. ಇದು ಮಾರ್ಕೆಟಿಂಗ್ ತರ ಆಗ್ಬಿಟ್ಟಿದೆಯಲ್ಲ, ಕೋಚಿಂಗ್ ಸೆಂಟರ್ಗಳು ಮತ್ತೆ ಈ ಕೋಚಿಂಗ್ ಸಂಸ್ಥೆಗಳು ಒಂಥರ ಮಾರ್ಕೆಟ್ ಮಾಡೋ ತರ, ಆ ತರ ಪರ್ಸೆಪ್ಷನ್ ಹುಟ್ಟಾಕ್ಬಿಟ್ಟಿದ್ದಾರೆ ಈ ಸ್ಪರ್ಧಾದಲ್ಲಿ. ನೀನ್ ಬಂದ್ಬಿಟ್ರೆ ಆಗ್ಬಿಡ್ತೀಯ, ನೀನ್ ಪಾಸ್ ಆಗ್ಬಿಡ್ತೀಯ. ಅದು ನೀವು ಹೇಳದಂಗೆ ಇನ್ಕ್ಲೂಡಿಂಗ್ ಇದರಲ್ಲಿ ನನ್ನದು ಕೂಡ ತಪ್ಪಿದೆ. ಈಗ ನಾವು ಹೇಳ್ತಾ ಹೋಗ್ತೀವಿ, ಈಗ ನಾನು ಹೇಳಿದೆ ನಮ್ಮಲ್ಲಿ 1,000 ಜನ ಜಾಬ್ ತಗೊಂಡಿದ್ದಾರೆ ಅಂತ. ನೋಡಿ, ಈ ಫೀಲ್ಡ್ಗೆ ಬರುವಂಥವ್ರು ಲಕ್ಷಾಂತರ ಜನ, ನೆನಪಿಟ್ಕೋಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಲ್ಲಿ ಬರುವಂಥವ್ರು ಲಕ್ಷಾಂತರ ಜನ, ಗೆಲ್ಲೋರು ಕೆಲವರು ಮಾತ್ರ, ಆಯಿತಾ. ಆದರೆ ಕೋಚಿಂಗ್ ಸೆಂಟರ್ ನಾವೆಲ್ಲ ಮಾಡ್ತೀವಿ, ಗೆದ್ದವ್ರನ್ನ ಅಷ್ಟೇ ಹೇಳ್ತಾ ಹೋಗ್ತೀವಿ, ಗೆದ್ದವ್ರ ಫೋಟೋ ಅಷ್ಟೇ ಹೊರಗಡೆ ಪ್ರಚಾರ ಮಾಡ್ತಾ ಹೋಗ್ತೀವಿ. ಇದೇ ಕೋಚಿಂಗ್ ಸೆಂಟರ್, ನಮ್ಮ ಕೋಚಿಂಗ್ ಸೆಂಟರ್ದ ಬಂದು 1000 ಜನ ಆಯ್ಕೆ ಆಗಿದ್ದಾರೆ ಅಂದರೆ ಇನ್ನು 9,000 ಜನ ಆಯ್ಕೆ ಆಗಿಲ್ಲ. 9,000 ಜನ ಆಯ್ಕೆ ಆಗಿರೋದ್ರ ಬಗ್ಗೆ ನಾವು ಯಾರು ಕೂಡ ಮಾತನಾಡಲ್ಲ. 1. 2 ಏನು ಮಾಡ್ತೀವಿ, ಈ ನಮ್ಮಂಥವ್ರು ನಮ್ಮ ಅಡ್ಮಿಷನ್ಗೋಸ್ಕರ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ 60 ಲಕ್ಷ 70 ಲಕ್ಷ 80 ಲಕ್ಷ 90 ಲಕ್ಷ 100 ಲಕ್ಷ 150 ಲಕ್ಷ 200 ಲಕ್ಷ 300 ಲಕ್ಷ 400 ಲಕ್ಷ 500 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ 60 ಲಕ್ಷ 70 ಲಕ್ಷ 80 ಲಕ್ಷ 90 ಲಕ್ಷ 100 ಲಕ್ಷ 150 ಲಕ್ಷ 200 ಲಕ್ಷ 300 ಲಕ್ಷ 400 ಲಕ್ಷ 500 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ 60 ಲಕ್ಷ 70 ಲಕ್ಷ 80 ಲಕ್ಷ 90 ಲಕ್ಷ 100 ಲಕ್ಷ 150 ಲಕ್ಷ 200 ಲಕ್ಷ 300 ಲಕ್ಷ 400 ಲಕ್ಷ 500 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ 60 ಲಕ್ಷ 70 ಲಕ್ಷ 80
ನಾವು ಈ ಹುಡುಗರು ಓದ್ತಾ ಇರುವಂಥ ಕಾಲೇಜ್ಗಳಿಗೆ ವರ್ಕ್ಶಾಪ್ಗಂತ ಹೋಗ್ತೀವಿ. ವರ್ಕ್ಶಾಪ್ಗಂತ ಹೋಗ್ಬಿಟ್ಟು ಅವ್ರಿಗೆ ಸೊ ಮಾಯದ ಮಾತುಗಳನ್ನ ಆಡ್ತಾ ಹೋಗ್ತೀವಿ. 2 ತಿಂಗಳು ಹೋದ್ರೆ ನಿಂಗೆ ಜಾಬ್ ಆಗುತ್ತೆ, 3 ತಿಂಗಳು ಹೋದ್ರೆ ಜಾಬ್ ಆಗುತ್ತೆ. ಅವ್ರಿಗೇನು ಮಾಡ್ತೀವಿ, ಈ ಯೂಟ್ಯೂಬಲ್ಲಿ ಪಾಠ ಮಾಡೋರು ಇರ್ಬೋದು, ನಾವು ಕಾಲೇಜ್ಗಳಿಗೆ ಹೋಗುವಂಥವ್ರು ಇರ್ಬೋದು, ಆಮೇಲೆ ಈ ಮೋಟಿವೇಶನಲ್ ಭಾಷಣ ಮಾಡಿ ಆ ಮಕ್ಕಳನ್ನ ಮೋಟಿವೇಟ್ ಮಾಡ್ತೀವಿ. ಅವ್ರು ಅದನ್ನೇ ನಂಬ್ಕೊಂಡು ಬಂದ್ಬಿಡ್ತಾರೆ, ಅದೊಂದು ಭ್ರಮೆ ಇಟ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಈಗ ನಾನು ನಿಮ್ಮ ಚಾನಲ್ ಮೂಲಕ ನಾನು ಹೇಳುವಂಥದ್ದು ಒಂದೇ ಒಂದು ಮಾತೇನಪ್ಪ ಅಂತಂದರೆ, ನೀವು ಆ ಭ್ರಮೆಲಿದ್ದು ಬರೋಕ್ಕೆ ಹೋಗ್ಬೇಡಿ. ರೈಟ್, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಂದೊಂದು ಪ್ರಯತ್ನ ಆಗ್ತಾ ಇದ್ದೀನಿ, ನಾನು ಟ್ರೈ ಮಾಡಿಲ್ಲ, ನಾನು ಪ್ರಯತ್ನ ಪಟ್ಟಿಲ್ಲ ಅನ್ನೋ ಪಶ್ಚಾತ್ತಾಪ ಮುಂದಿನ ದಿನಗಳಲ್ಲಿ ಇರಬಾರ್ದು. ಹಾಗಾಗಿ ಇವತ್ತೊಂದು ಪ್ರಯತ್ನ ಆಗ್ತೀನಿ, ಈ ಪ್ರಯತ್ನ ಸಕ್ಸಸ್ ಆಗೋದು, ಗೆಲುವು ಸೋಲು ಸೆಕೆಂಡ್ರಿ. ನಾನು ಪರಿಶ್ರಮ ಆಗ್ತೀನಿ, ಆಯ್ತಾ. ಸೊ ಫಲ ಅವನಿಗೆ ಬಿಟ್ಟಿದ್ದು ಅಂತೇಳಿ ಬಂದು 2 ವರ್ಷ ಓದಿ ಹೋಗಿ ಅನ್ನೋಂಥದ್ದು ಅಷ್ಟೇ ಹೇಳ್ತಾ ಹೋಗ್ತೀನಿ. ಈ ಭ್ರಮೆಯಿಂದ ಆಚೆ ಬನ್ನಿ, ವಾಸ್ತವನ ಅರ್ಥ ಮಾಡ್ಕೊಳ್ಳಿ. ಕೋಚಿಂಗ್ ಸೆಂಟ್ರಿಗೆ ಬಂದವ್ರು ಎಲ್ರಿಗೂ ಜಾಬ್ ಆಗೋದಿಲ್ಲ, ಕೋಚಿಂಗ್ ತೊಗೊಂಡ್ರು ಎಲ್ರಿಗೂ ಜಾಬ್ ಆಗೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಎಲ್ರಿಗೂ ಜಾಬ್ ಆಗಲ್ಲ. ಸೊ ಯಾವಾಗಲೂ ತಮ್ಮದೊಂದಿರಬೇಕು ಪ್ರಯತ್ನ, ಆಯಿತಾ. ನನ್ನ ಪ್ರಯತ್ನದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಪ್ರಯತ್ನ ಪಟ್ಟು ಟ್ರೈ ಮಾಡಿ. ಹೆಚ್ಚು ನಮ್ಮಂಥವರ ಮೋಟಿವೇಶನಲ್ ಭಾಷಣಗಳನ್ನ ಕೇಳೋದನ್ನ ಕಡಿಮೆ ಮಾಡಿ ಇನ್ನು ಮುಂದಕ್ಕಾದ್ರು ಅನ್ನುವಂಥದ್ದು ನನ್ನ ಮಾತು. ಯಾಕಂದರೆ ನಾನನ್ನೂ ಒಳಗೊಂಡಂತೆ ನಾನು ಸುಮಾರು ಕಾಲೇಜ್ಗೆ ಹೋಗ್ತೀವಿ, ಮೋಟಿವೇಟ್ ಮಾಡ್ತೀವಿ, ಕರ್ಕೊಬರ್ತೀವಿ. ಅವ್ರು ಏನಾಗ್ತದೆ, ನೀವು ಹೇಳ್ದಂಗೆ ಬಂದುಬಿಡ್ತಾರೆ, ಪ್ರಾಪರ್ ಗೈಡೆನ್ಸ್ ಇಲ್ಲ, ನಮ್ಮನ್ನು ನಂಬ್ಕೊಂಡು ಬಂದುಬಿಡ್ತಾರೆ. ಕೆಲವರು ಡಿಗ್ರಿ ಮುಗಿಸ್ಕೊಂಡ್ರೆ ಬಂದುಬಿಡ್ತಾರೆ, ಮಾಸ್ಟರ್ ಡಿಗ್ರಿನೇ ಮಾಡಲ್ಲ, ಆಯಿತಾ. ಡಿಗ್ರಿ ಮುಗಿತಾಗ ನಾನೇನೋ ಜಾಬ್ ಆಗ್ಬೋದು ಅಂತ ಬಂದುಬಿಡ್ತಾರೆ, ಮಾಸ್ಟರ್ ಡಿಗ್ರಿನೂ ಮಾಡಲ್ಲ. 3 ವರ್ಷ ಆದಮೇಲೆ ಮಾಸ್ಟರ್ ಡಿಗ್ರಿನೂ ಮಾಡಲ್ಲ, ಬರೀ ಡಿಗ್ರಿನಲ್ಲೇ ಮುಗ್ದೋಗ್ಬಿಡ್ತಾರೆ. ಅದಕ್ಕೆ ಸಾಧ್ಯ ಆದರೆ ಮಾಸ್ಟರ್ ಡಿಗ್ರಿ ಮಾಡೋ ಅಂತಂದರೆ ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ನಮಗೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಇದ್ದರೂ ಒಳ್ಳೆಯದು. ಸೊ ಇದು ಜೊತೆಗೆ ಪ್ರಯತ್ನ ಪಡಿ. ಆಗಲಿಲ್ಲ ಅಂತಂದರೆ ಸೊ ನಿನ್ನ ಏನು ಓದಿರ್ತೀಯ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟಿವ್ ಪ್ರೈವೇಟ್ ಕಂಪ್ನಿಯಲ್ಲಿ ಬದುಕುವಂಥ ಪ್ರಯತ್ನ ಪಡಿ. ಗೌರ್ಮೆಂಟ್ ಜಾಬ್ ಅನ್ನುವಂಥ ಒಂದು ಮಾಯಾ ಜಿಂಕೆಯ ಹಿಂದೆ ಬೆನ್ನತ್ತಿ ಓಡೋದಕ್ಕೆ ಸೊ ಅಂದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂಥದ್ದು ನನ್ನ ಸಜೆಷನ್ ಆಗಿರುತ್ತೆ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.